ಹೋದ್ ಕೆಲ್ಸ ಏನಾಯ್ತು? ಗಿಟ್ಲಿಲ್ಲ ಕಣೋ. ಇರೋ, ನಂತೊಂದು ಪ್ಲಾನ್ ಇದೆ. ನಮ್ಮ ಅಪ್ಪನಿಗೊಂದು ಫೋನ್ ಮಾಡ್ತೀನಿ. ಒಂದು 10-15 ಕ್ಲೀನ್ ಸ್ಕೀಮ್ ಮಾಡ್ತೀನಿ, ನೋಡ್ತಾ ಇರಿ. ಹಲೋ ಅಪ್ಪ. ಹೇಳಪ್ಪ. ಅಪ್ಪಾಜಿ. ಹೇಳೋ ಕಂದ, ಸಿಕ್ಕಿದ್ನ ಗೋವಿಂದ? ಅಯ್ಯೋ ಗೋವಿಂದ ಸಿಗೋದಿರ್ಲಿ, ನನ್ ಕತೆನೆ ಗೋವಿಂದ. ಅವನ ಹುಡ್ಕೋಕೆ ಅಂತ ಅಲ್ದು ಕಾಸೆಲ್ಲ ಖರ್ಚಾಗೋಯ್ತು. ಅವನ್ ಸಿಗ್ಲಿಲ್ಲ. ನಿನ್ನೆ ರಾತ್ರಿಯಿಂದ ಊಟನೂ ಮಾಡಿಲ್ಲ. ಒಂದು 10-15 ಸಾವಿರ ಕಳ್ಸ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಊರಿಗೆ ಬಂದ್ಬಿಡ್ತೀನಿ ನಾನು. ಅಯ್ಯೋ ನನ್ ಮಗನೇ, ಕುಡ್ದು ತಿಂದು ಕಾಸೆಲ್ಲ ಖರ್ಚು ಮಾಡಿ ಅಲ್ಲಿ ಇಲ್ಲಿ ಸುತ್ತಾಡಿ ಮಜಾ ಉಡಾಯಿಸಿ ಕಳ್ಳನ ಮಗನೇ. ಈಗ ಅವನ್ ನನ್ಗೆ ಸಿಕ್ಲಿಲ್ಲ ಅಂತ ಸುಳ್ಳು ಹೇಳ್ತಾ ಇದೀಯಾ? ಇಲ್ಲಪ್ಪ, ನಿನ್ನಣಗೂ ನಿಮ್ಮ ಅಪ್ಪನಣಗೂ ಹುಡುಕ್ದೆ, ಅವನೆಲ್ಲೂ ಸಿಗ್ಲಿಲ್ಲ. ಅದಕ್ಕೆ ನಾನು ಊರಿಗೆ ಬಂದ್ಬಿಡ್ತೀನಿ. ನೋಡೋ, ನೀನ್ ಊಟ ಮಾಡ್ತೀಯಾ, ಉಪವಾಸ ಮಾಡ್ತೀಯಾ, ಎಲ್ಲಿ ಇರ್ತೀಯ ಅದ್ ನನ್ಗೆ ಗೊತ್ತಿಲ್ಲ. ಆ ಗೋವಿಂದನ ಹತ್ರ 1 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ರೆ ಬಾ, ಇಲ್ಲ ಅಂದ್ರೆ ಈ ಮನೇಲಿ ನಿಮ್ಗೆ ಜಾಗ ಇಲ್ಲ. ಸಾಯೋ. ಏನಾಯ್ತು? ಅವನು ನಮ್ಮಪ್ಪ. ತಲೆ ಕೆಟ್ಟೋಗಿದೆ. ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಏನೊಂದು ಪ್ಲಾನ್ ಮಾಡೋಣ. ಏನ ಮಾಡೋದು? ತುಂಗ ಬೇರೆ ಔಟ್ ಆಫ್ ಕಂಟ್ರಿ ಇದ್ದಾನೆ. ಅವನ್ ಬಿಟ್ಟು ಬೇರೆ ಯಾರು ಗೊತ್ತಿಲ್ಲ ನಮ್ಗೆ. ಹೇಯ್ ನಡೀರೋ, ವಾಪಸ್ ಊರ್ಗ್ ಹೋಗ್ಬಿಡೋಣ. ನೋಡ, ಅದೊಂದು ಬಿಟ್ಟು ಬೇರೆ ಏನಾದ್ರು ಮಾತಾಡು. ನಾನು ಏನೊಂದು ಪ್ಲಾನ್ ಮಾಡ್ತೀನಿ, ನೀವು ಸ್ವಲ್ಪ ಸುಮ್ಮನೆ. ಯಾಕೋ ಸೈಲೆಂಟ್ ಆಗ್ಬಿಟ್ಟೆ? ಏನೋ ಪ್ಲಾನ್ ಮಾಡ್ತೀನಿ ಅಂದೆ. ಮಾಡಿದ್ದೀನಿ, ಆದ್ರೆ ಅದಕ್ಕೆ ನಿಮ್ ಸಪೋರ್ಟ್ ಬೇಕು. ಏನ್ ಪ್ಲಾನ್ ಮಾಡಿದ್ಯಾ? ಈ ಕೆಲಸ ಮಾಡಕ್ಕೆ ಧೈರ್ಯ ಬೇಕು. ಅಂತದೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಕೊಲೆನಾ, ರಾಬರಿನಾ, ಕಿಡ್ನಾಪಾ? ಎಸ್ ಎಸ್, ಕಿಡ್ನಾಪ್. ತಲೆಗೆಲ್ಲ ಕೆಟ್ಟಿದ್ಯೇನೋ? ಯಾಕೆ ಮಗ ಮೆಂಟಲ್ ತರ ಮಾತಾಡ್ತಾ ಇದ್ಯಾ? ಏನ್ ತಮಾಷೆ ಮಾಡ್ತಾ ಇದ್ಯಾ? ಇಲ್ಲ, ಸೀರಿಯಸ್. ಏನ್ ಹೇಳ್ತಾ ಇದ್ಯೋ? ಹಲೋ, 1 ನಿಮಿಷ ಕೊಟ್ಟೆ. ಸಂಜಯ್, ನಿಮ್ ತಾಯಿ. ಹಲೋ ಅಮ್ಮ, ಚೆನ್ನಾಗಿದೀಯಾ? ನಾನ್ ಚೆನ್ನಾಗಿದ್ದೀನಪ್ಪ. ನಿಮ್ಮಪ್ಪನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆ. ಏನಂದ್ರು? ಇನ್ನೊಂದು ತಿಂಗಳಲ್ಲಿ ಆಪರೇಷನ್ ಮಾಡದೆ ಹೋದ್ರೆ ಬದುಕೋದೇ ಕಷ್ಟ ಅಂತ ಹೇಳ್ಬಿಟ್ರು ಕಣೋ. ಹೌದಾ? ಅಮ್ಮ ಅಳ್ಬೇಡ, ಸುಮ್ಮನಿರು. ಅಪ್ಪಂಗೇನು ಆಗಲ್ಲ. ಆಪರೇಷನ್ಗೆ 2 ಲಕ್ಷ ಮೊದ್ಲೇ ಕಟ್ಬೇಕಂತೆ ಕಣೋ. ಅಮ್ಮ ಅಮ್ಮ ಅಳ್ಬೇಡ, ಸುಮ್ಮನಿರಮ್ಮ. ದುಡ್ಡು ನಾನು ಏರ್ಪಾಟ್ ಮಾಡ್ತೀನಮ್ಮ. ಅಷ್ಟೊಂದು ದುಡ್ಡು ಹೇಗಪ್ಪ ಏರ್ಪಾಟ್ ಮಾಡ್ತೀಯಾ? ನಾನು ಹೇಗೋ ಮಾಡ್ತೀನಿ, ನೀನ್ ತಲೆ ಕೆಡ್ಸ್ಕೋಬೇಡ. ಮನೆಗೆ ಹೋಗು. ಸರಿಯಪ್ಪ. ಏನಾಯ್ತು? ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಅಮ್ಮ ಏನಂದ್ರು? ನಮ್ಮಪ್ಪನ ಆಪರೇಷನ್ ಕಣೋ. ಅರ್ಜೆಂಟ್ ಆಗಿ 2 ಲಕ್ಷ ರೂಪಾಯಿ ಕಟ್ಲಿಲ್ಲ ಅಂದ್ರೆ ನಮ್ಮಪ್ಪ ಈಗೇನ್ ಮಾಡುದು? ಇಷ್ಟು ದಿನ ನಾವ್ ಹೆಂಗ್ ಬದುಕೋದು ಅಂತ ಯೋಚನೆ ಮಾಡ್ತಿದ್ವಿ. ಆದ್ರೆ ಈಗ ಸಂಜೆ ಅವ್ರ ತಂದೆ ಉಳಿಸ್ಕೊಳ್ಳೋದಿಕ್ಕೆ ಏನಾದ್ರೂ ಮಾಡ್ಲೇಬೇಕು. ನೋಡ್ರ, ನಾನು ಹಾಕಿರೋ ಪ್ಲಾನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ನಿನ್ ಪ್ಲಾನ್ ಏನೋ ಓಕೆ, ಆದ್ರೆ ಹುಡುಗಾಟ ಅಲ್ಲ. ಸ್ವಲ್ಪ ಯಾಮಾಡಿದ್ರು ಲೈಫ್ ಸ್ಕ್ರಾಪ್. ಮಿಸ್ ಆದ್ರೆ ಜೈಲ್ ಸೇರ್ಬೇಕಾಗುತ್ತೆ. ಪ್ಲಾನ್ ಮಿಸ್ ಆಗ್ದಾಗೆ ನಾನ್ ನೋಡ್ಕೋತೀನಿ. ಅದ್ ಸರಿ, ಕಿಡ್ನಾಪ್ ಮಾಡೋದಕ್ಕೆ ನಮ್ಮಲ್ಲಿ ಎಕ್ವಿಪ್ಮೆಂಟ್ಸ್ ಆಗ್ಲಿ, ವೆಹಿಕಲ್ಸ್ ಆಗ್ಲಿ ಏನು ಇಲ್ವಲ್ಲ? ಫಸ್ಟ್ ಪಾರ್ಟ್ ಯಾರಂತ ಫಿಕ್ಸ್ ಮಾಡೋಣ, ಮಿಕ್ಕಿದ್ದಲ್ಲ ಆಮೇಲೆ. ಕಿಡ್ನಾಪ್ ಮಾಡೋದು ಯಾರನ್ನ?
ನನಗೊಬ್ಬ ವ್ಯಕ್ತಿ ಗೊತ್ತು. ಯಾರು? ನಾವು ನೋಡಿದ ವ್ಯಕ್ತಿನೇ ನಾಳೆ ನಮ್ಮ ಬೇಟೆಗೆ ಸಿದ್ಧವಾಗಿರೋ ಮಿಕಾ. ಅವ್ನ್ ಹಾಕೊಂಡಿರೋ ಡ್ರೆಸ್ಸು ಚೈನ್ ಎಲ್ಲ ನೋಡ್ತಿದ್ರೆ ಮೋಸ್ಟ್ಲಿ ಅವ್ನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ಬೇಕನ್ಸುತ್ತೆ. ಅವನ ಕಿಡ್ನಾಪ್ ಮಾಡಿದ 2 ಲಕ್ಷ ಏನು ಅವನ್ ಮನೆಯಿಂದ 2 ಕೋಟಿ ತರಿಸ್ಬೋದು. ನನಗ್ಯಾಕೋ ತುಂಬಾ ಭಯ ಆಗ್ತಾ ಇದೆಯಪ್ಪ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಸಂಜೆ ನಿಮ್ಮ ಅಪ್ಪನಿಗೆ ಆಪರೇಷನ್ ಆಗ್ಬೇಕಂದ್ರೆ ಬೇರೆ ದಾರಿನೇ ಇಲ್ಲ. ಕಮಾನ್, ಲೆಟ್ಸ್ ಟ್ರೈ. ಫ್ರೆಂಡ್ಸು ಯಾರೋ ನಿನ್ಗೆ ಸರಿಯಾಗಿಟ್ಟಿದ್ದಾರೆ ಹೆಸರು. ಏನೇ ಆದ್ರೂ ನೀನ್ ನನ್ ಮುಂದೆ ಪಚ್ಚ. ನಾನು ಯಾರು ಹೇಳು? ಅಂಡರ್ ವರ್ಲ್ಡ್ ಕಿಂಗ್, ಇಡೀ ಬೆಂಗಳೂರಿಗೆ ರಾಜ. ಬೇಡಮ್ಮ, ನನ್ನ ಹತ್ರ ಇಟ್ಕೊಂಬೇಡ ಮಗು, ನನ್ನ ಹತ್ರ ಇಟ್ಕೊಂಬೇಡಮ್ಮ. ಅದೇ ನನ್ ತಾಯಿ ಹೊಟ್ಟೆಲಿದ್ದಾಗ್ಲೇನೆ ಈ ಲಾಂಗು ಮಚ್ಚು ಗುಂಡು ಸೌಂಡು ಕೇಳ್ಕೊಂಡು ಹುಟ್ಟದವನು. ನಾನು ಹೊಟ್ಟೆಯಿಂದ ಹೊರಬಂದಿದ್ದೆ ಸೆಂಟ್ರಲ್ ಜೈಲಿಂದ ರಿಲೀಸ್ ಆಗಿದ್ದ ಸ್ಟೈಲಲ್ಲಿ. ಇವಾಗ ನಿನ್ನ ಚಕ್ರವ್ಯೂಹಕ್ಕೆ ನುಗ್ಗಿದ್ದೀನಿ, ಭೇದಿಸ್ತೀನಿ. ದೊಡ್ಡ ಅಭಿಮನ್ಯು, ಅದಕ್ಕೆ ನನ್ ಚಕ್ರವ್ಯೂಹಕ್ಕೆ ಎಂಟ್ರಿ ಕೊಟ್ಟಿದ್ಯಾ? ನೋಡೋಣ ಕಣ ಅದೇ ಹೆಂಗೆ ನನ್ನ ವ್ಯೂಹದಿಂದ ಬದುಕೋಗ್ತ್ಯಾ ಅಂತ. ನೀನು ಸ್ಕೀಮ್ ಮಾಡಿ ಸ್ಕೆಚ್ ಹಾಕಿ ನಮ್ ಕಡೆ 2 ಹುಡುಗರ್ನ ಎತ್ತಿಸ್ದಲ್ಲ, ಅದಕ್ಕೆ ನಾನು ಜಗ್ಗಿನ್ ಕಳ್ಸಿ ನಿಮ್ ಕಡೆ 4 ಜನ ಹುಡುಗರ್ನ ಎತ್ತಿಸ್ದೆ. ನಂದ್ 1 ಕಣ್ಣು ಹೋದ್ರೂ ಪರವಾಗಿಲ್ಲ, ನಿಂದ್ 2 ಕಣ್ಣು ಹೋಗ್ಬೇಕು. ತೀರೋಯ್ತ್ಯಾ? ದೇವನಹಳ್ಳಿ 100 ಎಕರೆ ಡೀಲ್ಗೆ ನನ್ ಪಾಲ್ ಫೋನ್ ಹಾಕಿದಂತೆ ಟೋಕನ್ ನಾನ್ ತಗೊಂಡಿದ್ದೀನಿ, ನೀನ್ ಕೈ ಹಾಕ. ಹೊನ್ನು ಮಣ್ಣು ಕಣ್ಣು ಇದ್ರಲ್ಲಿ ಯಾವತ್ತಿದ್ರು ನಂದೇ ಬಿನ್ನು. ನಾನು ರಿಸೈನ್ ಮಾಡೋಣ ಅಂತಿದ್ದೀನಿ. ಯಾಕೆ ಬಾಸ್? ಯಾರು ನಿಮ್ ತೊಂದರೆ ಕೊಟ್ರೆ ಹೇಳಿ, ಕತೆ ಮುಗಿಸ್ಬಿಡ್ತೀನಿ. ನೀವಿಬ್ರೆ? ನಾವಿಬ್ರ? ನಾನ್ ಮಾಡೋ ಕೆಲ್ಸನ ನೀವಿಬ್ರು ಮಾಡ್ತಾ ಇದೀರಲ್ಲಪ್ಪ. ಏನ್ ಮಾಡ್ತಾ ಇದೀವಿ ಬಾಸ್? ಏನ್ ಮಾಡ್ತಾ ಇದ್ದೀರಾ? ಇವನ್ ಕಡೆ 3 ಜನ, ನಿನ್ ಕಡೆ 4 ಜನ ಡೇ ಲೈಟ್ ಅಲ್ಲಿ ಮರ್ಡರ್ ಮಾಡ್ತೀರಾ. ಇದರಿಂದ ಪಬ್ಲಿಕ್ ಪ್ಯಾನಿಕ್ ಆಗ್ತಾವ್ರೆ. ಅದು ಅಲ್ಲದೆ ಈ ಪ್ರಿಂಟ್ ಮೀಡಿಯಾದವರು ದೊಡ್ಡದಾಗಿ ಹೈಲೈಟ್ ಮಾಡ್ತಾರೆ ಈ ವಿಷಯನ. ಚಾನಲ್ ಅವರು ಹೊಸ ಸಿನಿಮಾ ರಿಲೀಸ್ ಆಗೋ ಟ್ರೈಲರ್ ತರ ಅರ್ಧ ಗಂಟೆಗೆ ಆಗಿ ತೋರಿಸ್ತಾವ್ರೆ. ಇದರಿಂದ ಹೋಮ್ ಮಿನಿಸ್ಟರ್ ಟೆನ್ಷನ್, ಹೋಮ್ ಮಿನಿಸ್ಟರ್ ಕಮಿಷನರ್ ತಲೆ ತಿಂತಾರೆ, ಕಮಿಷನರ್ ನನ್ ತಲೆ ತಿಂತಾರೆ. ಅಲ್ರಯ್ಯ, ಮುಚ್ಕೊಂಡ್ ಸೈಲೆಂಟ್ ಆಗಿ ಡೀಲ್ ಮಾಡಕ್ ಏನ್ ನಿಮ್ಗೆ? ನೀವುಗಳು ಹಿಂಗೆ ಮಾಡ್ತಿದ್ರೆ ನಿಮ್ಮಿಬ್ರು ನಾನೇ ಎನ್ಕೌಂಟರ್ ಮಾಡ್ಬೇಕಾಗತ್ತೆ. ಯಾಕೆ ಬಾಸ್ ಟೆನ್ಷನ್ ತಗೊಂತೀರಾ? ಇನ್ಮೇಲೆ ಹಂಗಾಗಲ್ಲ. ಕಿರ್ಕೋ,
ನಿಂದೆ ತರಲೆ ಜಾಸ್ತಿ. ಅಲ್ಲ ನೀನ್ ಯಾವ ಸಿನಿಮಾ ಹೀರೋ ಅಂತ ಅಷ್ಟೊಂದು ಟಿವಿಯಲ್ಲಿ ಎಂಟ್ರಿ ಕೊಡ್ತೀಯ? ಅದಲ್ದೆ ಆ ಧನ್ಪಾಲ್ ಬಗ್ಗೆ ಯಾಕೋ ಮಾತಾಡ್ದೆ ನೀನು? ನಾನ್ ಕೈ ಇಟ್ಟಿರೋ ಜಾಗ ಬೇರೆ ಯಾರು ಕೈ ಇಡಬಾರ್ದು ಅಂತ ಈ ಪ್ರಿನ್ಸ್ ನಾನೇ ಇಡ್ಲಿ ಅಂತ ಬರ್ತಾವನೆ. ಸರ್, ಆ ಧನ್ಪಾಲ್ ಕಡೆಯಿಂದ ರೈತರಿಗೆ ಮೋಸ ಆಗಿದೆ ಅಂತ ಗೊತ್ತಾಯ್ತು. ಅದಕ್ಕೆ ನಾನ್ ಇನ್ವಾಲ್ವ್ ಆಗ್ಬೇಕಾಯ್ತು. ಓ, ಏನ್ ದೊಡ್ಡ ಸಮಾಜ ಸೇವಕ ಇವನು. ಹೇ, ಮಾಡದೆ ತಲೆ ಹೊಡಿಯ ಕೆಲ್ಸ ನೀನು. ಹೇಳಿ ಬಸ್ ಎಲ್ಲದಕ್ಕೂ ಕಾಲಿಗೆ ಬರ್ತಾನೆ. ಏಯ್, ಸುಮ್ನಿರೋ ನೀನು. ನೀನೇನ್ ಸಾಚ ಅಲ್ಲ ನೋಡು. ಆ ಧನ್ಪಾಲ್ ಸರಿ ಇಲ್ಲ. ನಿಮ್ಮಿಬ್ರಿಗೂ ಈ ಸಲ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ನೀವಿಬ್ರು ಸರಿಯಾಗಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನನ್ನ ಪೊಲೀಸ್ ಸ್ಟೈಲಲ್ಲಿ ಡಿಸಿಷನ್ ತಗೊಬೇಕಾಗತ್ತೆ. ಇನ್ಮೇಲೆ ನಿನ್ ದಾರಿ ನಿನ್ಗೆ, ಅವನ್ ದಾರಿ ಅವನ್ಗೆ. ಸರ್, ನನ್ ಕಡೆಯಿಂದ ಅಂತೂ ಯಾವತ್ತೂ ತಪ್ಪಾಗಲ್ಲ. ನಾನ್ ನೋಡಿರ್ಬೇಕಾದ್ರೆ ನುಗ್ತೀನಿ, ಇವನ್ ಹೋಗೋ ದಾರಿಲಿ ಮಾತ್ರ ಹೋಗಲ್ಲ. ನೋಡ್ತೀನಿ. ಇನ್ಮೇಲೆ ನಿಮ್ಮಿಬ್ರು ಫೋಟೋ ಏನಾದ್ರೂ ಪೇಪರ್ ಅಲ್ಲಿ ನೋಡಿದ್ರೆ ಆ ಫೋಟೋಗ್ ಬೊಟ್ಟಿಟ್ಟು ಹೂನಾರ ನಾನೇ ಆಗ್ತೀನಿ. ಏ ಫ್ರೆಂಡ್ಸ್, ಇವತ್ತ ACP ಇಂದ ಬದಿಕಂಡೆ ಕಣ. ಈ ACP ಮಾತು ನೀನ್ ಕೇಳ್ತು ಅಥವಾ ನಾನ್ ಕೇಳ್ತೀನೋ ಗೊತ್ತಿಲ್ಲ, ಆದ್ರೆ ಈ ನನ್ ಗನ್ನಂತೂ ಕೇಳಲ್ಲ. ಹುಷಾರಾಗಿರೋ. ಏನೋ ದಿನ ಪ್ರಿನ್ಸ್ ಆಟದಲ್ಲಿ ಇರ್ತೀಯಾ? ಇಲ್ಲ, ಹೋಗಿರ್ಲಿಲ್ಲ. ನಿನಗೇನ ಕೆಲಸ ಹೇಳೋ? ಇಲ್ಲ, ಸತ್ವಾಗಿ ಹೋಗಿರ್ಲಿಲ್ಲ. ಬಿಟ್ಬಿಡಿ ಅಣ್ಣ. ನಿನ್ನ ಗಾಡಿ ಅವನ ಅಡ್ಡದಲ್ಲಿ ಇರೋದು ನಮ್ಮ ಹುಡುಗರು ಎಷ್ಟು ಸಲ ನೋಡಿಲ್ಲ. ಸುಳ್ಳು ಹೇಳ್ತೀಯ? ಇಲ್ಲಣ್ಣ. ದೊಡ್ಡವ್ರು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡೋದು ಗೊತ್ತಿಲ್ಲ. ಚಾರ್ಲ್ಸ್, ಅವನ ಅಲ್ಲೇ ಮಲಗಿರ್ಲಿ, ಅವನ ಡಿಸ್ಟರ್ಬ್ ಮಾಡಬೇಡ. ಬಾಯ್ಲಿ. ಪ್ರಿನ್ಸ್ ಮೂವ್ಮೆಂಟ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಕೊಟ್ರ ನಮ್ ಡಾಕ್ಸ್? ಕೊಟ್ಟಿದ್ದಾರೆ ಬಾಸ್. ಅವನ್ ಬೆಸ್ಟ್ ಪ್ಲೇಸ್ ಅಂದ್ರೆ ದೇವಸ್ಥಾನ. ದಿನ ಬೆಳಗ್ಗೆ ಆ ಜಗ್ಗಿ ಜೊತೆ ಬರ್ತಾನೆ ಬಾಸ್ ದೇವಸ್ಥಾನಕ್ಕೆ. ದೇವಸ್ಥಾನ ಏನು ಪಾಪದ ಲೋಕದಿಂದ ಡೈರೆಕ್ಟ್ ಆಗಿ ದೇವಲೋಕಕ್ಕೆ ಹೋಗ್ತಾ ಇದ್ದಾನ? ಇರ್ಬೋದು ಬಾಸ್. ಚಾರ್ಲ್ಸ್, ಅದೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ಅವನ್ನ ಡೈರೆಕ್ಟ್ ಆಗಿ ಯಮಲೋಕ ಕಳಿಸ್ಬೇಕು. ಓಕೆ ಬಾಸ್, ನಾಳೆ ಪ್ರಿನ್ಸ್ ಬಂದೇ ಬರ್ತಾನೆ. ಜಗ್ಗಿನ ಫಿಕ್ಸ್ ಮಾಡೇ ಮಾಡ್ತೀನಿ. ಜಗ್ಗಿ ಅವನು ನಿಯತ್ತಿನ ನಾಯಿ. ಆ ನಾಯಿಗೆ ಅವತ್ತಿಂದ ಒಂದೊಂದೇ ಪೀಸ್ ಹಾಕೊಂಡ್ ಬಂದಿದೆ ಬಾಸ್. ನಾಳೆ ಆ ನಾಯಿಗೆ ಫುಲ್ ಬಾಡ್ಲೂಟ ಬಾಸ್. ಚಾರ್ಲ್ಸ್, ನಿನಗೆ ಲಾಸ್ಟ್ ಚಾನ್ಸ್. ಆಯ್ತು ಬಾಸ್. ಏಯ್, ಏನ್ರದಲ್ಲ? ಯಾಕೋ ಕಣ್ ಕಾಣಿಸ್ತಿಲ್ವಾ? ನಿನ್ ಕೈ ಕಾಲ್ ಕಟ್ಟಾಕಿದೀವಿ. ಇದು ನಿನ್ ಬೆಡ್ರೂಮ್ ಅಲ್ಲ. ಪಕ್ಕದಲ್ಲಿ ಹೆಂಡತಿನೂ ಇಲ್ಲ. ಕಿಡ್ನಾಪ್ ಮಾಡಿದೀವಿ. ಕಿಡ್ನಾಪ್ ಯಾಕೆ? ಆ ಕಥೆಯಲ್ಲಿ ಆಮೇಲೆ ಹೇಳ್ತೀವಿ. ಮೊದಲು ನಿನ್ ಹೆಂಡತಿ ನಂಬರ್ ಕೊಡು. ಇಲ್ಲ. ನಿಮ್ಮ ಅಪ್ಪನ ನಂಬರ್ ಕೊಡೋ. ಇಲ್ಲ. ಏನಿಲ್ಲ. ನಿನ್ ಹೆಂಡತಿನ ಅಥವಾ ನಿಮ್ಮ ಅಪ್ಪನ? ಇಬ್ರು. ಏಯ್, ಅಣ್ಣ, ತಮ್ಮ, ಅಂಕಲ್ ಯಾವ ನನ್ ಮಗನೂ ಇಲ್ವಾ? ನೋಡಕ್ ದೊಡ್ಡ ಬಿಸ್ನೆಸ್ ಮ್ಯಾನ್ ತರ ಇದ್ಯಾ? ಮ್ಯಾನೇಜರ್, PA, ಸೂಪರ್ ಆಗಿರೋ ಸೆಕ್ರೆಟರಿ ಯಾರು ಇಲ್ವಾ? ಏಯ್, ನಾನ್ ಯಾರು ಅಂತ ನಿಮ್ಗಿನ್ನ ಗೊತ್ತಿಲ್ಲ. ನನ್ನನ್ನೇ ತಾಕೊಂಬಂದ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ. ಯಾರು ಅದಿ ಕಳ್ಸದ್ನ ನಿಮ್ಮನ್ನ? ಇವನ್ಯಾವನಪ್ಪ ಅದು?
ಯಾವನವನ ಆದಿನಿಲ್ಲ ಬೇದಿನಿಲ್ಲ, ನೀನ್ ಯಾವನಾದ್ರಾಗಿರು, ನಾವೆಂತ ಖರಾಬ್ ನನ್ ಮಕ್ಕಳು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ಏಯ್, ಪ್ರಿನ್ಸ್ ಹೆಸರು ಕೇಳಿದಿರೇನ್ರೋ? ಯಾವನವನು? ಅವನೇನ್ ದೊಡ್ಡ ರೌಡಿನಾ? ಓಹ್, ನೀನು ಅವನ್ ಗ್ಯಾಂಗ್ ನವನಾ? ನಮ್ಗಳನ್ನೇನ್ ಬಕ್ರ ಅನ್ಕೊಂಡಿದ್ಯಾ? ಪ್ರಿನ್ಸ್ ಕಡೆಯವನಲ್ಲ, ನಾನೇ ಪ್ರಿನ್ಸ್. ಇನ್ನೊಂದ್ಸಲ ಕೈ ಮಾಡಕ್ ಮುಂಚೆ 100 ಸಲ ಯೋಚನೆ ಮಾಡು, ನಿನ್ನ ಕೈ ನಿನಗೆ ಬೇಕಾ ಬೇಡವಾ ಅಂತ. ಈ ಹವಾ ಅಲ್ಲ ನಮ್ಮ ಹತ್ರ ಬೇಡ, ತೆಗೆದೊಂದ್ ಬಿಟ್ಟ ಅಂದ್ರೆ. ಅದಕ್ ಮುಂಚೆ ಯಾವ್ದಾರ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಾಂಟೆಡ್ ಬೋರ್ಡ್ ನೋಡ್ಕೊಂಡ್ ಬಂದ್ರು ನನ್ನ ಬಗ್ಗೆ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ. ಹಾ ಹೋಗ್ತೀವಿ, ಮೊದ್ಲು ನಿನ್ ಕಡೆಯವರಿಂದ ದುಡ್ಡು ತರ್ಸು. ಪ್ರದೀಪ್, ಯಾವ್ದಕ್ಕೂ ಒಂದ್ಸಲ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ಲಾ? ಯಾಕೋ ಮಗ, ಇವ್ನು ಹೇಳಿದ್ ಕೇಳಿ ಆಫ್ ಆಗ್ಬಿಟ್ಯಾ? ಎಲ್ಲೂ ಏನೋ ಎಡವಟ್ಟಾಗಿದೆ ಕಣ. ಅಜಿತ್ ಹೇಳ್ತಿರೋದೇ ಕರೆಕ್ಟ್ ಅನಿಸ್ತದೆ ನಂಗೆ. ಹೇ, ಏನೋ ಕರೆಕ್ಟ್? ಇವನ್ ಮುಖ ನೋಡ್ರು, ಯಾವ್ದೇ ಆಂಗಲ್ ನೋಡಿದ್ರು ಇವನ್ ನೋಡಿ ತರ ಕಾಣಿಸ್ತಾ ಇದ್ದಾನ. ಒಳ್ಳೆ ಚಿನ್ನ ಚಮಚ ಬಾಲಿಟ್ಕೊಂಡು ಹುಟ್ಟಿರೋ ಬಚ್ಚ ತರ ಇದ್ದಾನೆ. ಇವನು ಕ್ರಿಮಿನಲ್. ಇದು ಚಿನ್ನದ ಮೊಟ್ಟೆ ಇಡೋ ಕೋಳಿ. ಅವ್ನ್ ಸ್ಟೇಷನ್ಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲೋ, ಪ್ರಾಬ್ಲಮ್ ಏನ್ ನಿನಗೆ? ಹಾ ಹೋಗ್ಬಾಮ. ಆಫ್ ಆಗ್ಬಿಟ್ಟವನೇ. ಸ್ಟೇಷನ್ ಇಂದ ವಾಪಸ್ ಬರ್ತಾನ? ಬಂದೇ ಬರ್ತಾನೆ. ಅವನು ನಮ್ ಫ್ರೆಂಡ್. ಓ, ಗ್ರೇಟ್ ಫ್ರೆಂಡ್ಶಿಪ್. ಬರ್ಲಿ, ನೀವೆಲ್ರೂ ಒಟ್ಟಿಗೆ ಸಾಯ್ಬೇಕಲ್ಲ. ಹೇ, ನೀನ್ ಇನ್ನೂ ಆಕ್ಟಿಂಗ್ ಮಾಡೋದ್ ಬಿಟ್ಟಿಲ್ವಾ? ನೋಡಮ್ಮ, ರೌಡಿ ತರ ಆಕ್ಟ್ ಮಾಡಿ ಟ್ರೈ ಮಾಡಿದೆ, ಅದೇ ಸಾಲದು, ಇನ್ನು ಜಾಸ್ತಿ ಇಂಪ್ರೂವ್ಮೆಂಟ್ ಬೇಕು. ರೌಡಿ ಅಂದ್ರೆ ಹೇಗಿರ್ತಾನೆ ಗೊತ್ತಾ? ನಾನ್ ನಿನಗೆ ತೋರಿಸ್ತೀನಿ, ಆಕ್ಟ್ ಮಾಡಿ ತೋರಿಸ್ತೀನಿ. ಬರೀ ನೋಡ್ಬೇಡ, ನೋಡ್ಬಿಟ್ಟು ಕಲ್ತ್ಕೋ. ಹೇ, ಹಣೆ ಕುಂಕುಮ ಇಟ್ಕೊಂಡು ದೇವಸ್ಥಾನಕ್ಕೆ ಹೋದಾಗ ಅಲ್ಲಮ್ಮ ರೌಡಿಸಮ್ಮು. ಅದಕ್ಕೆ ದಿಲ್ ಬೇಕು, ಒಂದ್ ಲೆವೆಲ್ ಬೇಕು. ನಡ್ಕೊಂಬರೋ ಸ್ಟೈಲ್ ಎಲ್ಲ ಇವನೆಷ್ಟು ದೊಡ್ಡ ಪಂಟ್ರು ಅಂತ ಜನಕ್ಕೆ ರಿಜಿಸ್ಟರ್ ಆಗ್ಬೇಕು. ಹೇ, ಯಾಕೋ ಅಷ್ಟು ನಿಗರ್ತಾ ಇದೆಯಾ? ನೀನ್ ಯಾವತ್ತಾದ್ರೂ ಲಾಂಗ್ ನೋಡಿದ್ಯಾ? ಅದನ್ನ ಯಾವತ್ತಾದ್ರೂ ಎತ್ತಿದ್ಯಾ? ಅದು ತೂಕ ಎಷ್ಟು ನಿನ್ ಗೊತ್ತಿದ್ಯಾ? ಗೊತ್ತಿಲ್ಲ. ಓಹೋ, ಗನ್ ಬೇರೆ ಇಟ್ಟಿದಾರೆ ಸಾಹೇಬ್ರು. ಗನ್ ಇಟ್ಟಿದ್ದೆ ಅಂದ್ರೆ ನೀನ್ ಎಷ್ಟು ಕೋಟಿಗಿರ್ಬೋದು. ಹೇ, ನೀನ್ ಯಾವತ್ತಾದ್ರೂ ಫೈರ್ ಮಾಡಿದ್ಯಾ? ಫೈರ್ ಮಾಡಕ್ ನಿನ್ಗೆ ಬರುತ್ತಾ? ನಾನ್ ಹೇಳ್ಕೊಡ್ತೀನಿ ನೋಡು. ಪ್ರದೀಪ್, ಅದು 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 ಅಲ್ಲಿ ನೋಡು, ನಮ್ ತಿಲಕ್ ಸಕರ ಆಕ್ಟ್ ಮಾಡ್ತಾನೆ ನೋಡು. ಇದನ್ನ ಘೋಡ ಅಂತಾರೆ, ನಿನಗೆ ಹಿಂದಿ ಬರಲ್ಲ ಪಾಪ. ಕನ್ನಡದಲ್ಲಿ ಇದನ್ನ ಕುದುರೆ ಅಂತಾರೆ. ಇದನ್ನ ಹೀಗೆ ನೆತ್ತಿ ಮೇಲಿಟ್ಟು ಪ್ರೆಸ್ ಮಾಡಿದ್ರೆ ಡಿಮೀಲ್, ಗೇಮ್ ಖಲ್ಲಾಸ್. ನಾನು ಹೇಳೋದ್ ಕೇಳೋ ನಿಮಿಷ ನೋಡು ಅಲ್ಲಿ. ನಾನು ಹೇಳೋದು ಅರ್ಥ ಮಾಡ್ಕೋ. ತಿಲಕ್ ಬಾಯ್ಲಿ. ಮೊದಲು ಕಟ್ಟು ಬಿಚ್ರು. ಏನ್ರ ಮಾಡ್ತಿದ್ದೀರಾ? ತಲೆಗಿಲ್ ಕೆಟ್ಟಿದ್ಯಾ? ಕಟ್ ಬಿಚ್ಚಿದ್ರೆ ನಮ್ ಕತೆ ಅಷ್ಟೇ. ನಾನ್ ಬೇರೆ ರೌಡಿಯಾಗಿ ಆಕ್ಟ್ ಮಾಡಿ ತೋರಿಸ್ಬಿಟ್ಟಿದ್ದೀನೋ. ನೀನ್ ಬೇರೆ ಅವ್ರ ಕಪಾಳಕ್ಕೆ ತೋರಿಸ್ಬಿಟ್ಟಿಯಲ್ಲೋ. ಮಗನೇ, ನಿನ್ ಕತೆ ಅಷ್ಟೇ. ನನಗೇನೋ ಗೊತ್ತಿತ್ತು ಸರ್, ನಿಮಗ್ ಜೋರಿಗೆ ಕೈ ಹಾಕಿದ್ರೆ ಗೊತ್ತು ಬಿಡಿ ಸರ್, ಕೈ ಇರಲ್ಲ ಅಂತ. ಏನ್ರ ಮಾಡೋದು ಇವಾಗ? ಹೇ, ಒಂದ್ ಸೆಕೆಂಡ್ ನನ್ನ ಹತ್ರ ಒಂದು ಐಡಿಯಾ ಇದೆ. ನೀನ್ ದಯವಿಟ್ಟು ಸುಮ್ಮನಿದ್ಬಿಡು, ಏನು ಐಡಿಯಾ ಕೊಡ್ಬೇಡ. ಅಣ್ಣ ಪ್ಲೀಸ್, ಈಗ ಆಗಿರೋದೇ ಸಾಕು. ನೀನ್ ಸ್ವಲ್ಪ ಅದಮ್ಕೊಂಡು. ಮೈ ಡಿಯರ್ ಫ್ರೆಂಡ್ಸ್, ಒಂದು ವಾರದ ನಂತರ ನಿಮ್ನೆಲ್ಲ ಮೀಟ್ ಮಾಡಕ್ಕೆ ಈ ಪುಂಗ ಬಂದಿದ್ದಾನೆ. ನಿಮ್ಗೆ ಯಾವನು ತೊಂದರೆ ಕೊಟ್ಟಿಲ್ಲ ತಾನೇ? ಹಾಯ್. ಅಯ್ಯೋ, ಪ್ರಿನ್ಸಣ ಸಾರಿ ಅಣ್ಣ,
ದೋಸ್ತ್ ಕಲ್ಲಣ್ಣ ಬಹಳ ಒಳ್ಳೆ ಹುಡುಗರಣ್ಣ ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟವ್ರಣ್ಣ ಕ್ಷಮಿಸ್ಬಿಡೋಣ ಪ್ಲೀಸ್ ಅಣ್ಣ ಕಟ್ಬಿಚ್ಚೋ ಬಿತ್ತೆ ಅಣ್ಣ ನೀವ್ ಹೆಂಗೋ ನನ್ನ ಕಿಡ್ನಾಪ್ ಮಾಡಿದ್ರೆ? ನೀವು ದೇವಸ್ಥಾನಕ್ಕೆ ಬರೋದನ್ನ ನಾನ್ ದಿನ ನೋಡ್ತಿದ್ದೆ ಸರ್. ನೀವು ದೇವಸ್ಥಾನದ ಬರೋಷ್ಟಲ್ಲಿ ಕ್ಲೋರೋಫಾರ್ಮ್ ಖರ್ಚಿಫ್ ಜೊತೆ ನಿಮ್ ಕಾರಲ್ಲಿ ಸೆಟ್ಲ್ ಆಗಿದ್ವಿ. ಇದೇನ್ರು ಇಷ್ಟು ಸಲೀಸಾಗಿ ಹೇಳ್ತಾ ಇದ್ದೀರಾ? ಅವ್ರ ಜೊತೆ ಅವ್ರ ಗ್ಯಾಂಗ್ ಇರ್ಲಿಲ್ವಾ? ಬಾಸ್ ನಿಮ್ ಜೊತೆ ಎನಿ ಟೈಮ್ ಜಗ್ಗಿ ಇರ್ತಾನಲ್ಲ? ಬಾಯಿಲೆ ಹೇರೋ ನೀನೆ ಬಾಯಿಲೆ. ನಿನಗೆ ಆಕ್ಟಿಂಗ್ ಶೋಕಿ ತುಂಬಾ ಅಲ್ವಾ? ತಗೋ, ಇದರಲ್ಲಿ ಜಗ್ಗಿ ಅಂತ ನಂಬರ್ ಇದೆ. ಅವನಿಗೆ ಫೋನ್ ಮಾಡಿ ನಿಮ್ ಬಾಸ್ ನ ಕಿಡ್ನಾಪ್ ಮಾಡಿದೀನಿ ಅಂತ ಹೇಳು. ತಗೋ. ಏನ್ ಮಕ ನೋಡ್ತೀಯ? ಜಗ್ಗಿ ಮಾಡು. ನೀವು ಮಾಡಿರೋ ಮನೆಯೊಳಗೆ ಕೆಲ್ಸಕ್ಕೆ ಮಾಡು. ಅಣ್ಣ ಪ್ರಿನ್ಸ್ದು. ಹಲೋ, ಯಾರು? ಯಾವನವನು? ಹೇಳೋ ತನಕ ತಾಳ್ಕೊಳ್ಳೆ ತಗಡು. ಪ್ರಿನ್ಸ್ ಇವಾಗ ನಮ್ಮ ಹತ್ರ ಇದ್ದಾನೆ. ನಾವು ಅವನ್ನ ಕಿಡ್ನಾಪ್ ಮಾಡಿದೀವಿ. ಏನು? ಪ್ರಿನ್ಸ್ನ ಕಿಡ್ನಾಪ್ ಮಾಡಿದೀರಾ? ಪ್ರಿನ್ಸ್ ಜೀವಂತವಾಗಿ ವಾಪಸ್ ಬರಬೇಕು ಅಂದ್ರೆ 1 ಕೋಟಿ ಅರೇಂಜ್ ಮಾಡಿ. ಅದು ಎಲ್ಲಿ ಯಾವಾಗ ತಲುಪಿಸ್ಬೇಕು ಅಂತ ನಾನು ಆಮೇಲೆ ಫೋನ್ ಮಾಡಿ ಹೇಳ್ತೀನಿ. ಡೈಲಾಗ್ ಓಕೆ, ಆಕ್ಟಿಂಗ್ ಇನ್ನು ಇಂಪ್ರೂವ್ ಮಾಡ್ಕೋಬೇಕು. ಹಲೋ, ಆ ಚಿಕ್ಕ ಹುಡುಗರನ್ನೆಲ್ಲ ಕರ್ಕೊಂಡ್ ಬಂದಿದ್ಯಾ? ವಾಪಸ್ ಕಳ್ಸೋರ್ನ. ಇದೆಲ್ಲ ದೊಡ್ಡವ್ರ ಆಟ. ಗುಡ್. ಇನ್ ಮುಂದೆ ನಾ ಹೇಳ್ದಂಗೆ ಕೇಳ್ತಾರೋ. ಈ ಜಗ್ಗೆ ಅನ್ಕೊಂಡಿರೋದನ್ನೇ ಮಾಡೋದು. ಹೌದಾ? ನಿನ್ ಹಣೆ ಮೇಲಿರೋ ಬೆವರು ನನ್ ಗನ್ ವ್ಯೂ ಪಾಯಿಂಟ್ ಇಂದ ಕ್ಲಿಯರ್ ಆಗಿ ಕಾಣ್ತಿದೆ. ನೀನೇ ಹೊರಿಸ್ಕೊಂತೀಯಾ ಇಲ್ಲ ನಾನು ಹೊರಿಸ್ಲಾ? ಈಗ ನಾನು ಹೇಳೋದನ್ನ ಸರಿಯಾಗಿ ಗಮನ ಇಟ್ ಕೇಳು. ಅವ್ರನ್ನೇನ್ ನೋಡ್ತಾ ಇದೀಯಾ? ಮೊದ್ಲು ಬಂದ್ ಕೆಲಸ ನೋಡು. ಈಗ ಏನ್ ಮಾಡ್ಬೇಕು ಅಂತ ಹೇಳು. ಸ್ಟ್ರೈಟ್ ಆಗಿ ಎಕ್ಸ್ಕಲೇಟರ್ ಹತ್ರ ಬಾ. ಈಗ ಮೇಲ್ ಬಾ. ಅವನ್ನ ಕೆಳಗೆ ಹೋಗಿ ಕೇಳು.
ಈಗ ಹಂಗೆ ಕೆಳಗಿಡ್ದೋಗು. ಏಯ್, ಮೇಲೆ ಕೆಳಗೆ ಅಂತ ಏನು ಹುಡುಗಾಟ ಆಡ್ತಾ ಇದೀಯ ನೀನು? ಹೇಯ್, ಯಾಕೆ ಪರ್ಮನೆಂಟ್ ಆಗಿ ಮೇಲ್ ಕಳಿಸ್ಬೇಕಾ? ಈಗೇನ್ ಮಾಡ್ಬೇಕು ಹೇಳು? ಆ ಎಕ್ಸ್ಕಲೇಟರ್ ಹತ್ರ ಬಾ. ಬ್ಯಾಗ್ನ ಅದ್ರ ಮೇಲಿಡು. ಆ ಕಡೆ ತಿರುಗು. ಈಗೇನ್ ಮಾಡ್ಲಿ? ಹೇಳ್ತೀನಿರಾ. ಈಗ ತಡ್ಕೊಳಲ್ಲ. ಈಗ ಆಟ ಮುಗೀತು, ಇನ್ನೇನ್ ತಮಾಷೆ ನೋಡ್ತಿದ್ಯಾ? ರೈಟ್ ಹೇಳು. ಏನ್ರ ಇದು? ನಾವೇನ್ ಮಾಡಿಲ್ಲ. ನಾವ್ ಆ ಬ್ಯಾಗ್ ಓಪನ್ ಮಾಡಿಲ್ಲ. ನೀವೇನ್ ಹೇಳಿದ್ರು ಅಷ್ಟೇ ಮಾಡಿದ್ ನಾವು. ನಿಜ, ನನ್ನ ಫ್ರೆಂಡ್ಸ್ ಆಗಿ ಮಾಡಲ್ಲ. ಹಲೋ ಪ್ರಿನ್ಸ್. ಪ್ರಿನ್ಸ್ 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 ನಮ್ ವಾಚ್ ಡಾಗ್ಗಳು ನಿನ್ ಮೂಲನ ಮೂಸ್ ನೋಡ್ಕೊಂಡು ಮೂಲೆನೂ ಹುಡುಕಿದ್ರು. ನೀನ್ ಚಾತಿ ಕಳ್ಕೊಂಡು ಚಪ್ಪರ ಆಗ್ಬಿಟ್ಟಲ್ಲೋ ರಾಜ, ಎಲ್ಲೋ ಇದೆಯಾ? ಏಯ್ ಆದಿ ತಪ್ತಾ ಇದೆಯಾ? ನೀನ್ ಹೋಗ್ತಿರೋ ರಾಂಗ್ ರೂಟ್ ಅಲ್ಲಿ ಕಾಣಿಸ್ತಿರೋ ಆ ದೊಡ್ಡ ಹುತ್ತ ಅದು ನಾನೇ. ಅದರೊಳಗೆ ಕೈ ಹಾಕಿ ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ನಿನ್ ಹುಳಗಳನ್ನ ಹಿಡ್ದಾಕಿ ಟೆಂಪಲ್ ಹತ್ರ ನೀನ್ ಒಬ್ನೇ ಬರೋ ತರ ಮಾಡಿ ನಿನ್ ನಾಣೆಗೆ ಕುಂಕುಮ ಇಡಕ್ಕೆ ಶಾರ್ಪ್ ಶೂಟರ್ನ ಕಳ್ಸಿದ್ನಲ್ಲೋ ರಾಜ. ಅಲ್ಲೂ ತಪ್ಸ್ಕೊಂಡು ಕಿಡ್ನಾಪ್ ಆಗಿದ್ದೀನಿ ಅಂತ ನಾಟಕ ಆಡ್ತಾ ಇದ್ಯಾ? ಏಯ್, ಇಂಥ ನಾಟಕಗಳು ನಮ್ ಲೈಫಲ್ಲಿ ಎಷ್ಟು ಆಡಿಲ್ಲಲೇ. ಏಯ್, ನೀನ್ ನಿಜವಾಗ್ಲೂ ಕಿಡ್ನಾಪ್ ಆಗಿದ್ರೆ ಅವರೇ ನಿನ್ನ ಮೇಲ್ ಕಳಿಸ್ಲಿ ಅಂತ ₹1,00,00,000 ಜಾಗದಲ್ಲಿ ಕಸ ತುಂಬ ಕಳಿಸ್ದೆ. ನೀನ್ ಇದೇ ರೀತಿ ಕತೆ ಕಟ್ಕೊಂಡು ಕರ್ಗ ತೋರಿಸ್ತಾ ಇದ್ರೆ ದೇವ್ರಾಣೆ ಕಳೆದೋಯ್ತೆ ಕಣಲಿ. ಏಯ್ ಆದಿ, ಎದ್ದೇಳ್ತಿದ್ಯಾ? ಸಿಕ್ಕಾಪಟ್ಟೆ ಎದ್ದೇಳ್ತಿದ್ಯಾ? ಪರ್ಮನೆಂಟ್ ಮಲಗ್ಬಿಡ್ತೀಯಾ? ಬರೀ ಡೈಲಾಗ್ ಕೊಡಿದ್ರೆ ಡಾನ್ ಆಗಲ್ಲ, ಮುಟ್ಟಿದ್ರೆ ಮಕ್ಕಳಾಗಲ್ಲ. ಜಾಸ್ತಿ ಉರಿಬೇಡ, ಆರೋಗ್ತ್ಯ. ಮೆರಿಬೇಡ, ಕಳೆದೋಗ್ತ್ಯಾ. ಅಣ್ಣ ಏನಾಯ್ತು? ಇವತ್ ನನ್ನ ಎತ್ತೋದಿಕ್ಕೆ ಆದಿ ಟೆಂಪಲ್ ಹತ್ರ ಶಾರ್ಪ್ ಶೂಟರ್ನ ಕಳ್ಸಿದ್ನಂತೆ. ಅಂದ್ರೆ ಇವ್ರು ಕಿಡ್ನಾಪ್ ಮಾಡಿದ್ರಿಂದ ನಿಮ್ ಜೀವ ಉಳಿತು. ಅದಕ್ಕೆ ಇವ್ರಗಳ ಜೀವ ಇನ್ನ ಉಳಿದಿರೋದು. ಹಾ, ನಮಸ್ತೆ. ಹೇಳಿ ಭಯ್ಯ, ಹೇಳಿ. ಧನ್ಪಾಲ್, ಯಾಕೋ ಫೋನ್ ಎತ್ತದಕ್ಕೆ ಇಷ್ಟೊತ್ತು? ಅದು ಟಾಯ್ಲೆಟ್ ಎಲ್ಲಿದೆ ಭಯ್ಯ? ನನಗೆ ಅರ್ಜೆಂಟ್ ಆಗಿ ₹25 ಲಕ್ಷ ಬೇಕು. ಯಾಕೋ ರೆಸ್ಪಾನ್ಸ್ ಇಲ್ಲ? ಅದು ಏನಿಲ್ಲ ಭಯ್ಯ, ಎಲ್ಲಿ ಕಳಿಸ್ಲಿ? ಕಾಳಿ ಸ್ಪಾಟ್. ಸರಿ ಭಯ್ಯ, ಈಗಲೇ ಕಳಿಸ್ಕೊಡ್ತೀನಿ. ಹೇಳ ಧನ್ಪಾಲ. ಹಾದಿ, ಪ್ರಿನ್ಸ್ ಫೋನ್ ಮಾಡಿದ್ದ. ನಾನು ಅವನಿಗೆ ಅರ್ಜೆಂಟ್ ಆಗಿ ₹25 ಲಕ್ಷ ಕಳಿಸ್ಬೇಕಂತೆ. ಕಳ್ಸು. ಇದು ಸರಿ ಇಲ್ಲ ನೋಡು. ನೀನು ಅವನ್ನ ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಿ ನನ್ನ ಟೋಕನ್ ಹಾಕೊಂಡೆ. ಈಗ ನೋಡಿದ್ರೆ ಅವನನ್ನ ಕಾಟ ಕೊಡ್ತಾ ಇದ್ದಾನೆ. ಯಾಕೋ ಟೆನ್ಷನ್ ತಗೊಂತೀಯ ರಾಜಾ? ಸರಿ, ಪ್ರಿನ್ಸ್ ನಿನ್ಗೆ ಎಲ್ಲಿ ಕಳ್ಸಕ್ ಹೇಳಿದಾನೆ? ಕಾಳಿ ಸ್ಪಾಟ್ಗೆ. ಕಾಳಿ ಸ್ಪಾಟ್. ಪ್ರಿನ್ಸ್ 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 ಕಾಳಿ ಸ್ಪಾಟ್ ಅಲ್ಲಿ ಏನ್ ಮಾಡ್ತಾ ಇದ್ಯಾ ಪ್ರಿನ್ಸ್?
ಬಂದ್ರು ಅಂತ ಕಾಣುತ್ತೆ. ಎಲ್ಲೋ ಕ್ಯಾಶು? ಕ್ಯಾಶಾ? ಯಾರೋ ಕಳ್ಸಿದ್ದು? ಟ್ರಿಗರ್ ಒತ್ತಿದ್ರೆ ಒಳಗಡೆ ಇರೋದೆಲ್ಲ ಕೆಳಗಡೆ ಬಂದ್ಬಿಡ್ಬೇಕು. ಆದಿ ಧನ್ಪಾಲ್ ಅವನ್ಗೋಗಿ ಹೇಳು, ಅವನ್ ಬೂದಿ ಹಾಕೊಳ್ಳೋದಿಕ್ಕೆ ಒಂದ್ ಮಡಿಕೆ ರೆಡಿ ಮಾಡ್ಕೊ ಅಂತ.